ಯಾರು ಊಟ ಮಾಡೋದ್ರ ಕುಂತು ಸುಸ್ತಾಗಿರಿ ಉಪವಾಸ ಇತ್ತು ಹೌದಲ್ಲ. ಸೇವಾಲಾಲ್ ಮಹಾರಾಜ್ ಕಿ, ಸೇವಾಲಾಲ್ ಮಹಾರಾಜ್ ಕಿ. ಇವತ್ತಿನ ದಿವಸ ನಾವು ಕಲಬುರಗಿಯ ಭಾಗದಲ್ಲಿ ಇರ್ತಕ್ಕಂಥ ಸುಕ್ಷೇತ್ರ ಸರಡಿಗೆಯ ಕ್ಷೇತ್ರದಲ್ಲಿ ಸೇವಾಲಾಲ್ ಮಹಾರಾಜರ 287ನೇ ಜಯಂತಿಯ ನಿಮಿತ್ತವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಸೇವಾಲಾಲ್ ಮಹಾರಾಜರ ಹಿಡ್ಕೊಂಡು ರಾಮರಾವ್ ಮಹಾರಾಜರು ಹಿಡ್ಕೊಂಡು ಬಾಬು ಸಿಂಗ್ ಮಹಾರಾಜರು ಇವತ್ತು ನಮ್ಮ ಕಣ್ಣೆದುರು ನಡೆದಾಡುವ ದೇವರನ್ನತಕ್ಕಂಥ ರೀತಿಯೊಳಗೆ ನಾವು ಕಾಣ್ತಾ ಇದ್ದೆವು. ಅಂಥವರಿಗೆ ಮೊದಲುಗೊಂಡು ನಮ್ಮ ಪರ್ವತೇಶ್ವರ ಲಿಂಗ ಇರ್ತಕ್ಕಂಥ ಮಹಾರಾಜರಿಗಾಗಲಿ, ಆಂಧ್ರದವರಿಗಾಗಲಿ, ತೆಲಂಗಾಣದವರಿಗಾಗಲಿ ಎಲ್ಲರಿಗೂ ಭಕ್ತಿಯ ಪ್ರಣಾಮಗಳನ್ನು ಹೇಳುತ್ತಾ, ಅದೇ ರೀತಿ ನಮ್ಮ ಸರಡಿಗೆಯ ಇರ್ತಕ್ಕಂಥ ಪರಮ ಪೂಜ್ಯರು, ಸಾಧು ಸಂತರು, ಸತ್ಪುರುಷರು ಎಲ್ಲರಿಗೂ ಕೂಡ ಸೇವಾಲಾಲ್ ಮಹಾರಾಜರ ಒಂದು ಆಶೀರ್ವಾದ ಇರಲಿ. ವೈಯಕ್ತಿಕವಾಗಿ ಕೂಡ ಅವರ ಜೀವನದಲ್ಲಿ ಆ ಸೇವಾಲಾಲ್ ಮಹಾರಾಜರ ಒಂದು ಆಶೀರ್ವಾದ ಜೊತೆಗೆ ಆಧ್ಯಾತ್ಮಿಕ ಜೀವನದೊಳಗೆ ಎಲ್ಲರೂ ಸಾಧನೆ ಮಾಡಲಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದೊಳಗೆ ಹೇಳುತ್ತಾ, ಅದೇ ರೀತಿ ಮಾತನಾಡಿದಂಥ ನಮ್ಮ ಜಾಧವರಾಗಲಿ, ಹಿರಿಯರಾದಂಥ ನಮ್ಮ ರೇವು ನಾಯಕರಾಗಲಿ, ಈ ಶಾಸಕರಾದಂಥ ಮತ್ತಿಮೂಡವರಾಗಲಿ, ರಾಜವರಾಗಲಿ, ಇವರೆಲ್ಲರಿಗೂ ಕೂಡ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಶಕ್ತಿ ಪೀಠದ ಜೊತೆಗೆ ಪೌರಾದೇವಿಯ ಮಹಾತಾಯಿಯ ಒಂದು ಆಶೀರ್ವಾದ ಕೂಡ ಇರಲಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿ ಅನೇಕರು ಈ ಕಾರ್ಯಕ್ರಮದ ಅಧ್ಯಕ್ಷರಾಗಲಿ, ಕಾರ್ಯದರ್ಶಿಗಳಾಗಲಿ, ಸದಸ್ಯರಾಗಲಿ, ಸಮಿತಿಯವರಾಗಲಿ, ಸೇವಾಲಾಲ್ ಮಹಾರಾಜರು ಇರ್ತಕ್ಕಂಥ ಬಂಜಾರ ಸಮಾಜದ ಸರ್ವ ಸಮಾಜದವರು ಇವತ್ತಿನ ದಿವಸ ನಾವೆಲ್ಲ ಕೂಡಿದೆ ಒಂದು ದೊಡ್ಡ ಭಾಗ್ಯ ಅಂತ ಹೇಳಬೇಕಾಗ್ತದೆ, ದೊಡ್ಡ ಭಾಗ್ಯ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಇಡೀ ಜಗತ್ತಿನೊಳಗೆ ಇತಿಹಾಸ ಹುಡುಕಿ ನೋಡಿದಾಗ, ಇತಿಹಾಸ ತೆಗೆದು ನೋಡಿದಾಗ ಸೇವಾಲಾಲ್ ಮಹಾರಾಜರ ಒಂದು ಚರಿತ್ರೆ ಒಳಗೆ ಇರ್ತಕ್ಕಂಥ ಒಂದು ಪವಾಡ ನಮ್ಮ ರೇವ ನಾಯಕರು ಹಿರಿಯರು ಹೇಳಿದ್ರು. ಅವಾಗ ಮುಂದಿನ ಒಂದು 4 ಸೀಟುಗಳೇ ಟಾಳಿ ಬಂದು ಹೌದಂದ್ರು. ಹಿಂದಿನವರೇ ನಿದ್ದೆ ಮಾಡ್ಲಕತ್ತಿರೋ ಏನು ಮಾಡ್ಲಕತ್ತಿರೋ ಗೊತ್ತಿಲ್ಲ. ಹೆಂಗಾಗ್ಯದಪ್ಪ ಅಂದ್ರೆ ಬಸ್ಸಿನೊಳಗೆ ಸೀಟ್ ಹೆಂಗೆ ಫ್ರೀ ಆಗ್ಯದಂದ್ರೆ ಎಲ್ಲರೂ ತುಂಬೋದು. ಹಂಗೆ ನಾವು ಯಾಕೆ ಬಂದಿದ್ದೇವೆ, ಇವತ್ತು ಯಾಕೆ ಕುಂತಿದ್ದೆವು, ಏನು ಜಯಂತಿ ಅದ, ಯಾರ್ದದ, ಯಾರು ಆಶೀರ್ವಾದ ತಗೋಬೇಕು, ಯಾರು ಸಂದೇಶ ಕೇಳಬೇಕು ಅನ್ನತಕ್ಕಂಥದ್ದು ಭಾಳ ಕಡಿಮೆ ಆಗ್ಲತ್ತು. ತಂದೆ ತಾಯಿಗಳೇ, ಇವತ್ತಿನ ದಿವಸ ಸೇವಾಲಾಲ್ ಮಹಾರಾಜರ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕಾದ್ರೆ, ಯಾವ ಸಾಧು ಸಂತರು, ಸ್ವಾಮಿಗಳು, ಸತ್ಪುರುಷರುಗಳು ಆ ಪಾರ್ವತಿ ದೇವಿ ಶಾಂಭವಿಯನ್ನು ಕಾಣುವುದಕ್ಕಿಂತಲೂ ಮೊದಲು ಇಡೀ ಜಗತ್ತಿನೊಳಗೆ ಸರ್ವ ಸಮಾಜದೊಳಗೆ ಶ್ರೇಷ್ಠ ಸಮಾಜವಾದಂಥ ಬಂಜಾರ ಸಮಾಜದ ಸೇವಾಲಾಲರಿಗೆ ಮೊದಲು ಆಶೀರ್ವಾದ ಆಗ್ಯದ ದೇವಿ ದಂಬದ ಎಲ್ಲರಿಗೆ ಗೊತ್ತಿರಬೇಕು. ನೋಡಿ, ಇಷ್ಟೆಲ್ಲ ಅರ್ಧ ಮಂದಿಗೆ ಟಾಳಿ, ಹಿಂದಿನವ್ರಿಗೆ ಏನು ಗೊತ್ತಾಗ್ಲಕತ್ತದೋ ಏನು, ನಾನೇನು ನಮ್ಮ ಬಂಜಾರ ಭಾಷೆಯವರೇ ಬರಂಗಿಲ್ಲ. ಅದಕ್ಕೆ ನಮ್ಮ ರೇವ ನಾಯಕರು ಹೇಳಿದ್ರು, ಕನ್ನಡದೊಳಗೆ ಹೇಳಿದ್ರು ಎಲ್ಲರಿಗೆ ತಿಳಿತದ, ನಮ್ಮ ಮಂದಿ ಬಿಟ್ಟು ಉಳಿದೆಲ್ಲ ಸಮಾಜದವ್ರು ಬಂದರೆ ಅವ್ರಿಗೆ ತಿಳಿಯಂಗಿಲ್ಲ ಅಂತ ಹೇಳಿದ್ರು ಅವರು. ಯಾಕಂದ್ರೆ ಬಂಜಾರ ಸಮಾಜಕ್ಕೆ ಅಷ್ಟೇ ಸೀಮಿತ ಆಗಬಾರ್ದು. ಸೇವಾಲಾಲ್ ಮಹಾರಾಜರು ಎಲ್ಲ ಸಮಾಜಕ್ಕೆ ಸೀಮಿತ ಆಗಿ ಅವರ ಪವಾಡ ತಿಳಿಬೇಕಾಗಿತ್ತು ಅಂದ್ರೆ, ಅವರ ಚರಿತ್ರೆ ತಿಳಿಬೇಕಾಗಿತ್ತು ಅಂತಂದ್ರೆ ಯಾವ ರೀತಿ ನಮ್ಮ ಜಾಧವರು ಹೇಳಿದ್ರು, ನಮ್ಮ ಪಕ್ಷಾತೀತವಾಗಿ ಜಾತಾತೀತವಾಗಿ ನಾವು ಯಾವ ಜಾತಿ ಧರ್ಮ ಪಂಗಡ ಅನ್ನೋದಕ್ಕಿಂತಲೂ ನಾವೆಲ್ಲ ಭಾರತ ಮಾತೆಯ ಮಕ್ಕಳು, ನಾವು ಒಂದೇ ಮನೆಯ ಮಕ್ಕಳು ಅನ್ನತಕ್ಕಂಥ ಒಂದು ಭಾವನೆ ಬರಬೇಕಾದ್ರೆ ನಮ್ಮ ಸುಭಾಷ್ ರಾಠೋಡ್ ಅವ್ರನ್ನು ಕೂಡ ಭಾಳ ಚಂದ ಮಾತಾಡಿದ್ರು. ನಮ್ಮ ಶಾಸಕರನ್ನು ಕೂಡ ಏನು ಹೇಳಿದ್ರಪ್ಪ ಅಂದ್ರೆ, ನನ್ನ ಜೀವನದೊಳಗೆ ನೀವೆಲ್ಲ ಆಶೀರ್ವಾದ ಮಾಡಿರಿ, 2 ಸಲ ಶಾಸಕನಾಗಿನಿ, ಮುಂದೂ ಕೂಡ ನಿಮ್ಮ ಜೀವನದೊಳಗೆ ನಮ್ಮ ಜೀವನದೊಳಗೆ ಸೇವಾಲಾಲ್ ಮಹಾರಾಜರ ಆಶೀರ್ವಾದ ಇರಲಿ ಅನ್ನೋ ಮಾತನ್ನು ಕೂಡ ಎತ್ತಿ ಹೇಳಿದ್ರು. ಇವತ್ತಿನ ದಿವಸ ನಮ್ಮ ರೇವ ನಾಯಕರು ಹೇಳಿದ್ರು, ನಾನು ಏನಾದರೂ ಜೀವನದೊಳಗೆ ಒಂದು ಕುಸ್ತಿ ಪೈಲವಾನ ಬಿಟ್ಟು ಇವತ್ತಿನ ದಿವಸ ಮಂತ್ರಿ ಪದವಿಗೆ ಹೋಗಬೇಕಾದ್ರೆ ಇವತ್ತು ಈ ಸ್ವಾಮಿಗಳ, ಸಂತಗಳ, ಸತ್ಪುರುಷಗಳ, ಸೇವಾಲಾಲ್ ಮಹಾರಾಜರ ಆಶೀರ್ವಾದ ಇದ್ದಿಲ್ಲ ಅಂದ್ರೆ ನಾವು ಹೋಗ್ತಿದ್ದಿಲ್ಲ ಅನ್ನೋ ಮಾತನ್ನು ಕೂಡ ರಾಜು ಅವ್ರನ್ನೂ ಕೂಡ ಹೇಳಿದ್ರು. ಅವು ಲಕ್ಷ ಹೇಳಿ ಏನೇನು ಹೇಳಿದ್ರು ನನಗೇನು ತಿಳಿಲಿಲ್ಲ ಅವು, ಆದರೆ ಯಾವ ಲಕ್ಷ ಹೇಳಿದ್ರು ಏನು ಸುದ್ದಿ ಗೊತ್ತಿಲ್ಲ. ಅಥವಾ ಈ ಸಮಾಜ ಸುಧಾರಣೆ ಮಾಡಲಿಕ್ಕೆ ಸಮಿತಿ ಕಮಿಟಿ ಹಿಂಗೆಲ್ಲ ಮಾಡ್ಬೇಕಂತ ಹೇಳಿದ್ರು ಏನೋ ಗೊತ್ತಿಲ್ಲ.
ಅವರು ಕೂಡ ಬಹಳ ಒಳ್ಳೆಯ ರೀತಿಯಿಂದ ಹೇಳಿದ್ರು. ನಮ್ಮ ಇರ್ತಕ್ಕಂಥದ್ದೇ ಆ ಮೊಬೈಲ್ ತಿಕ್ಕ ಬದಲಿ ನಮ್ಮ ಮನೆ ಬಚ್ಚಲುಗಳು ತಿಂದ್ರೆ ಮನೆ ಬಚ್ಚಲರೆ ಹಸನ ಆಗ್ತಾವ. ಇಂಥ ಪರಿಸ್ಥಿತಿ ಬಂದು ನಿಂತದ ಈಗಿನ ಕಾಲದೊಳಗ ಏನಂತ. ನೋಡ್ರಿ ನಮ್ಮ ಜಾದವ್ರು ಹೇಳಕತ್ತಾರ, ಏನು ಸಿದ್ದರಾಮಯ್ಯ ಅವರು ಇವತ್ತಿನ ದಿವಸ ಮೊಬೈಲ್ ಯೂಸ್ ಮಾಡಬಾರ್ದು ಅನ್ನಂತ ಕಾನೂನು ತರಲಾಗತ್ತಿದ್ದು 100ಕ್ಕೆ 100 ಏನಪ್ಪ ಇಂಥ ಕೆಲಸ ಮಾಡಲಿ. ಯಾಕಂದ್ರೆ ಮೊಬೈಲ್ ಇವತ್ತು ಸಂದೇಶ ಒಳ್ಳೇದು ಇಟ್ಟುಕೊಂಡು ಬಿಟ್ಟು ಕೆಟ್ಟದಕ್ಕಾಗಿ ಇರತಕ್ಕಂಥದ್ದು ಏನು ಮೊಬೈಲ್ ಅದಲ್ಲ, ನಮ್ಮ ಜೀವನ ಹಾಳು ಮಾಡ್ಲಿಕ್ಕತ್ತದ, ನಮ್ಮ ಸಂಸ್ಕಾರ ಹಾಳು ಮಾಡ್ಲಿಕ್ಕತ್ತದ, ನಮ್ಮ ದೇಶ ಹಾಳು ಮಾಡ್ಲಿಕ್ಕತ್ತದ, ನಮ್ಮ ಭಾವನೆಗಳು ಹಾಳು ಮಾಡ್ಲಿಕ್ಕತ್ತವ. ಅದಕ್ಕಾಗಿ ಇವತ್ತಿನ ದಿವಸ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲಾರದೆ ಸರ್ವ ಸಮಾಜದವರನ್ನು ತಗೊಂಡು ಹೋಗ್ತಕ್ಕಂಥ ಯಾವುದು ಸಮಾಜ ಅಂದ್ರೆ ಬಂಜಾರ ಸಮಾಜ. ಇವತ್ತು ಬರೇ ನಾವು ಹೇಳಿದ ಕೇಳಿ, ಭಾಷಣ ಕೇಳಿ, ವೇದಿಕೆ ಮೇಲೆ ಕೇಳಿ ನಾವು ಹೇಳ್ತಾ ಇಲ್ಲ. ಸುಮಾರಾಗಿ 60, 70, 80 ವರ್ಷಗಳಿಂದ ನಮ್ಮ ಮನೆತನದಿಂದೆ 100, 200, 300 ಎಕರೆ ಇದೇ ಧಾರವಾನಾಯ್ಕ ಇರ್ತಕ್ಕಂಥ ತಾಂಡದೊಳಗೆ ನಮ್ಮ ಚೋಕಲನ್ ಮಗ ಬಂದನಿದ ಬಾಬಾ ಎದ್ದು ನಿಂದ್ರು. ಇವತ್ತಿನ ದಿವಸ ಒಂದು ಹೇಳಕ್ಕೆ ಹೇಳಿದ್ರು ಏನಪ್ಪ ಅಂತಂದ್ರೆ, ಕೊಟ್ಟ ಮಾತು ಎಂದೂ ತಪ್ಪಲಾರದಂಥ ಸಮಾಜ ಯಾವುದಾದ್ರು ಬಂಜಾರ ಸಮಾಜ ಅಂತ. ಯಾಕೆ ಅಂತ ಹೇಳ್ಬೇಕಾಗ್ಯದಂದ್ರೆ, ಒಂದು ಹೇಳಕ್ಕೆ ಟೆನೆಂಟ್ ಕೂಡ್ಸಿರಪ್ಪ ಅಂತಂದ್ರೆ ನಮ್ಮ ಮುಗುಳಿ ಮಂತಂದು ಒಂದು 150 ಎಕರೆ, ಸರಡಿಗೆ ಮಂತಂದು 300 ಎಕರೆ ಗೈಪಾಗಿ ಹೋಗ್ತಿತ್ತು. ಆದ್ರೆ ಇವತ್ತಿನ ದಿವಸ ಅವ್ರು ಟೆನೆಂಟ್ ಕೂಡ್ಸಂತ ಎಷ್ಟೋ ಮಂದಿ ಹೇಳಿದ್ರು. ಅವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ, ನಮ್ಮ ಸೋಮ್ಲಾ ಅವ್ರು ಇದ್ದರು, ಚೋಕ್ಲಾ ಅವ್ರು ಇದ್ದರು, ಹೀರೋ ಅವ್ರು ಇದ್ದರು, ಇವರೆಲ್ಲ ಹಿರಿಯರು ಇರ್ತಕ್ಕಂಥವ್ರು ಏನು ಹೇಳಿದ್ರು ಅಂದ್ರೆ, ಇವತ್ತು ಗೌಡ್ರ ಮನೆ ತಂದವರು ತಂದೆಯಾಗಿ ನಾವು ಮಕ್ಕಳಾಗಿ ಜೀವನ ಮಾಡಿದೆವು, ನಾವು ತಂದೆ ಮಕ್ಕಳಾಗಿ ನಡ್ತಕ್ಕಂಥ ಜೀವನದೊಳಗೆ ಯಾರಿಗೆ ಮೋಸ ಮಾಡಲ್ಲ ಅಂದ್ರೆ ಇವತ್ತು ಅದು ಒಂದೇ ತಾಂಡಕ್ಕಲ್ಲ, ಇವತ್ತು ಬಂಜಾರ ಸಮಾಜನೇ ಹಂಗದ ಅಂತ ಹೇಳಬೇಕಾಗ್ತದೆ ತಂದೆ ತಾಯಿಗಳೇ. ಅಂಥ ರೀತಿಯೊಳಗೆ ಅವಾಗವಾಗ ನಮ್ಮ ಜೇಮ್ ಸಿಂಗ್ ಮಹಾರಾಜರು ಹೇಳ್ತಾರೆ ನನಗೆ, ನಮ್ಮ ಭಾಗದೊಳಗೆ ಕಲಬುರಗಿ ಭಾಗದೊಳಗೆ ಸೇವಾಲಾಲ್ ಮಹಾರಾಜರು ಯಾರು ನಮ್ಗೆ ಎರಡನೇದರ ಸರಡಿ ಶಕ್ತಿ ಪೀಠದ ಪೌರಾಶಕ್ತಿ ಪೀಠದಂಗೆ ನಮ್ಮ ಸೇವಾಲಾಲ್ ಮಹಾರಾಜ್ ಅಪ್ಪರಾವ್ ಮುತ್ತೇನೆ ಅಂತ ಹೇಳ್ತಾರೆ ಅವ್ರು. ಅದಕ್ಕೆ ನೀವು ಎಷ್ಟೋ ಮಂದಿ ನೋಡಿರಿ, ಯಾವ ತಾಂಡದೊಳಗೆ ದೇವಿ ಸ್ಥಾಪನೆ ಇರಲಿ, ಜಾತ್ರೆ ಇರಲಿ, ಯಾವುದೇ ಇರಲಿ, ಅಪ್ಪರಾವ್ ಮುತ್ತೆಗೆ ಬಿಟ್ಟು ಮಾಡಲಾರ್ದು ನಿಮಗೆಲ್ಲ ಅನುಭವದ. ಬರೀ ಇವು 7 ತಾಂಡಗಳೆಲ್ಲ ಕಲಬುರಗಿ ಜಿಲ್ಲೆಯೊಳಗೆ. ಅದಕ್ಕೆ ತಂದೆ ತಾಯಿಗಳೇ ಇವತ್ತಿನ ದಿವಸ ಎಷ್ಟೋ ತೊಂದರೆ ತಾಪತ್ರೊಳಗೆ ನಾವು ಯಾಕೆ ಸಿಲುಕ್ತಾ ಇದ್ದೀವಿ ಅಂದ್ರೆ, ಭಾವನೆಗಳು ಒಡೆದು ಹೋಗಲಾಗತ್ತವ. ಭಾವನೆಗಳು ಕೂಡಿಸ್ತಕ್ಕಂಥ ಸತ್ಸಂಗ ಯಾವುದಾದ್ರೂ ಅದ ಅಂದ್ರೆ ಸೇವಾಲಾಲ್ ಮಹಾರಾಜರ ಜಯಂತಿ ಅಂತ ಹೇಳಬೇಕಾಗ್ತದೆ. ಅಂಥ ರೀತಿಯೊಳಗೆ ಅನೇಕ ಪತ್ರಿಕಾ ವರದಿದಾರನು ಕೂಡ ಬಂದಿರಿ, ಕ್ಯಾಮ್ರಾದವ್ರು ಬಂದಿರಿ, ವಿಡಿಯೋದವ್ರು ಬಂದಿರಿ, ಮಾಧ್ಯಮದವ್ರು ಬಂದಿರಿ. ನಮ್ಮ ಪೊಲೀಸ್ ಇಲಾಖೆಯವರಂತೂ ಪಾಪ ಹಗಲು ರಾತ್ರಿ ಈಗ ಅಲ್ಲೇ ಕುಂತಲ್ಲೇ ನಮ್ಮ DSP ಪಾಪ ನಿದ್ದೆ ಹೊಂಟದ, ಆದ್ರೂ ಕೂಡ ಎಚ್ಚರಿಕೆ ಕೆಲಸ ಮಾಡ್ಲಾಗತ್ತಾರ. ಇಂಥ ಪರಿಸ್ಥಿತಿ ಒಳಗೂ ಕೂಡ ಯಾವ ರೀತಿ ನಮ್ಮ DSP, ಸರ್ಕಲ್, PSI, ASI, PC ಅವ್ರನ್ನು ಕೂಡ ಬಹಳ ಮಾರ್ಮಿಕವಾಗಿ ಮನಸ್ಸಿನಿಂದ ಯಾವ ಗದ್ದು ಸದ್ದಲ್ಲ ಇಲ್ಲದಂಗೆ ಈ ಜಯಂತಿ ಯಶಸ್ವಿ ಆಗೋದ್ರ ಜೊತೆಗೆ ಕೆಲಸ ಮಾಡ್ಯಾರಲ್ಲ, ಅವರೆಲ್ಲರಿಗೂ ನಾವು ಕೂಡ ಆಶೀರ್ವಾದ ಇರಲಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದೊಳಗೆ ಹೇಳುತ್ತಾ, ಮುಂದಿನ ಜೀವನದೊಳಗೆ ನಾವೆಲ್ಲ ಯಾರ ಮಕ್ಕಳಾಗಬೇಕಂದ್ರೆ ಗುರುವಿನ ಮಕ್ಕಳಾಗಬೇಕು. ನನಗೆ ಹೆಚ್ಚು ಪರಿಚಯ ಇದ್ರೂ ಕೂಡ ರಾಮರಾವ್ ಮಹಾರಾಜ್ ಹಿಡ್ಕೊಂಡು ಭಾಳಷ್ಟು ಪರಿಚಯ ಇತ್ತು. ಆದರೆ ಇರ್ತಕ್ಕಂಥ ಈಗ ನಮ್ಮ ಬಾಬು ಸಿಂಗ್ ಮಹಾರಾಜ್